ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೇಟಾ ಎಂಟ್ರಿ ರೋಲ್ಗೆ ನಡೆಸ್ತಿರೋ ಅಂಥ ಐಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಪಾರ್ಟ್ ಟೈಮ್ಗೆ ಇವರು ಐಯರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಅವರ್ಸ್ ಇರೋದಿಲ್ಲ. ನಿಮಗೆ ಯಾವಾಗ ಫ್ರೀ ಆಗುತ್ತೆ, ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆಗ ನೀವಿಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಮಾರ್ನಿಂಗ್, ನೈಟ್, ಈವ್ನಿಂಗ್ ಯಾವಾಗ ಬೇಕಾದರೂ ನೀವು ಮಾಡ್ಬೋದು. ಬಟ್ ವಾರದಲ್ಲಿ ನೀವು 10 to 40 ಅವರ್ಸ್ ಆದರೂ ಇಲ್ಲಿ ಕೆಲಸನ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಅಟ್ಲೀಸ್ಟ್ 10 ಅವರ್ಸ್ ಇಡೀ ವಾರದಲ್ಲಿ 7 ಡೇಸಲ್ಲಿ 10 ಅವರ್ಸ್ ಆದರೂ ವರ್ಕ್ ಮಾಡಿದರೆ ಸಾಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಇಲ್ಲಿ ಪರ್ ಅವರ್ ಲೆಕ್ಕದಲ್ಲಿ ಅಮೌಂಟ್ನ ಪೇ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಇಲ್ಲಿ $35 ಪರ್ ಅವರ್ನ ಕೊಡ್ತಾ ಇದ್ದಾರೆ. ಸೊ ನೀವು ಬೇಕಾದರೆ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. $35 ಪರ್ ಅವರ್ ಎಷ್ಟು ಬರುತ್ತೆ ಅಂತ ಗೂಗಲಲ್ಲಿ ಹಾಕಿದ್ರೆ ನಿಮಗೆ ಅದು ತೋರಿಸ್ಬಿಡುತ್ತೆ. ಪರ್ ಅವರ್ ನಿಮಗೆ 3170 ರೂಪೀಸ್ ಸಿಗುತ್ತೆ ನಿಮಗೆ. ಸೊ ನೀವು ಎಷ್ಟು ಅವರ್ಸ್ ಇಲ್ಲಿ ಕೆಲಸ ಮಾಡ್ತೀರಾ ಅಷ್ಟು ಅಮೌಂಟು ನಿಮಗೆ ಇಲ್ಲಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಕ್ವಾಲಿಫಿಕೇಷನ್ಸ್, ಎಜುಕೇಷನ್ಸ್ ಏನಾಗಿರಬೇಕು ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಸೊ ನೀವೇನಾದ್ರು 12th ಪಾಸ್ ಆಗಿದ್ರು ಅಥವಾ ಡಿಗ್ರಿ, ಡಿಪ್ಲೊಮೊ ಆ ರೀತಿ ಮಾಡ್ಕೊಂಡಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡಿ. ಸೊ ನಿಮಗೆ ಕೆಲಸ ಸಿಗ್ಬೋದು. ಅದಕ್ಕೆ ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ವೇಕೆನ್ಸಿ ಬಗ್ಗೆನೇ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರುವಂಥದ್ದು. ಡೇಟಾ ಎಂಟ್ರಿ ರೋಲ್ಗೆ ಇಲ್ಲಿ ಐರಿಂಗ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನೀವಿಲ್ಲಿ ನೋಡಿದ್ರೆ $35 ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ 1 ಗಂಟೆಗೆ 3170 ರೂಪೀಸ್ನ ಪೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅವ್ರು ಹೇಳಿರೋಂಥ ಕ್ರೈಟೀರಿಯಾ ಪ್ರಕಾರ ವಾರದಲ್ಲಿ ನೀವು ಅಟ್ಲೀಸ್ಟ್ ಆದ್ರೂ 10 ಅವರ್ಸ್ನ ನೀವಿಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ವಾ. ಆ ರೀತಿ ವರ್ಕ್ ಮಾಡಿದ್ರೆ ನಿಮಗೆ 1 ವೀಕ್ಗೆ 31,700 ರೂಪೀಸ್ ನಿಮ್ಮ ಸ್ಯಾಲ್ರಿ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾವು ಒಳ್ಳೆ ಅರ್ನಿಂಗ್ಸ್ನ ಮಾಡಬೇಕು ಅಂತ ಇರೋರು ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿದ್ರೆ ರಿಮೋಟ್ ವರ್ಕ್ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಜಸ್ಟ್ 3 days ಆಗೋ ಅಷ್ಟೇ ಪೋಸ್ಟ್ನ ಮಾಡಿರುವಂಥದ್ದು. ಸೊ ಇಲ್ಲಿ ಎಷ್ಟು ಬೇಗ ಅಪ್ಲೈನ ಮಾಡ್ತೀರಾ ಅಷ್ಟು ಬೇಗ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಪ್ಲೈ ಮಾಡಿದಂಥ ಎಲ್ಲ ಕೆಲಸಗಳು ಸಿಗಬೇಕು ಅಥವಾ ಎಲ್ಲದಕ್ಕೂ ಇಂಟರ್ವ್ಯೂ ಕಾಲ್ಸ್ ಬರಬೇಕು ಅಂದರೆ ಆಗೋದಿಲ್ಲ. ಬಟ್ ಯಾರು ಬೇಗ ಅಪ್ಲೈ ಮಾಡಿರ್ತಾರೆ ಅಲ್ವಾ, ಅವ್ರಿಗೆ ಆದಷ್ಟು ಬೇಗ ಕಾಲ್ಸ್ಗಳು ಬರುತ್ತೆ. ಅಥವಾ ವೇಟ್ ಮಾಡಿದ್ರೆ ಅದೇ ಕಂಪ್ನಿಯಿಂದ ಕಾಲ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಅಪ್ಲೈನ ಮಾಡ್ಕೊಬೋದು. ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ, ಆ ಕಂಪ್ನಿ ಕಡೆಯಿಂದ AI ಆ್ಯಪ್ಸ್ಗಳಿರುತ್ತೆ ಅಥವಾ ವೆಬ್ಸೈಟ್ಗಳಿರುತ್ತೆ ಅಲ್ವಾ, ಅದರ ಡೀಟೇಲ್ಸ್ಗಳನ್ನ ಕಳಿಸ್ಕೊಡ್ತಾರೆ ನಿಮಗೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಗೂಗಲ್ ಮತ್ತು ChatGPT ಅಂದರೆ ಎರಡು ಗೂಗಲಿಂದ ಏನೇನು ಯೂಸೇಜ್ ಇದೆ, ಅದರ ಫೀಚರ್ಸ್ ಏನಿದೆ ಅನ್ನೋದನ್ನ ಕಳಿಸ್ಕೊಡ್ತಾರೆ. ಜೊತೆಗೆ ChatGPTಯಿಂದ ಏನೇನು ಯೂಸೇಜ್ ಇದೆ, ಅದರ ಫೀಚರ್ಸ್ ಏನು ಅನ್ನೋದನ್ನ ಕಳಿಸ್ಕೊಡ್ತಾರೆ. ನೀವು ಎರಡನ್ನೂ ಟ್ಯಾಲಿ ಮಾಡಬೇಕಾಗಿರುತ್ತೆ. ಟ್ಯಾಲಿ ಮಾಡಿ ಫಾರ್ ಎಕ್ಸಾಂಪಲ್ ಹೇಗೆ ನೀವು ಬರೀಬೇಕಾಗಿರುತ್ತೆ ಅಂದರೆ, ಗೂಗಲ್ಗಿಂತ ChatGPT ಬೆಟರ್ ಇದೆ ಅಂತ ನಿಮ್ಮ ಡಿಸಿಷನ್ ಆಗಿದ್ದರೆ ಅದಕ್ಕೆ ಕರೆಕ್ಟಾದ ರೀಸನ್ಸ್ನ ಕೊಡಬೇಕಾಗಿರುತ್ತೆ. ಏನಕ್ಕೆ ಗೂಗಲ್ಗಿಂತ ChatGPT ಬೆಸ್ಟ್ ಇದೆ, ಅದರ ಫೀಚರ್ಸ್ ಯಾವುದು ಬೆಸ್ಟ್ ಇದೆ, ಏನನ್ನ ಇನ್ಕ್ಲೂಡ್ ಮಾಡ್ಬೋದು ಅಥವಾ ಏನನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಅನ್ನೋದನ್ನ ನೀವು ಜಸ್ಟ್ ಅದನ್ನ ಮೆನ್ಷನ್, ಡೇಟಾನ ಎಂಟ್ರಿ ಮಾಡಿ ಅವ್ರಿಗೆ ವಾಪಸ್ ಕಳಿಸೋವಂಥದ್ದು ಇರುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ, ಫೀಚರ್ಸ್ ಬಗ್ಗೆ ಎಲ್ಲ ಅವ್ರು ನಿಮಗೆ ಡೇಟಾಸ್ನ ಕಳಿಸಿರ್ತಾರೆ. ಅದೇನೇನಕ್ಕೆ ಯೂಸ್ ಆಗುತ್ತೆ, ಅದೇನೇನು ಹೆಲ್ಪ್ ಮಾಡುತ್ತೆ ಅನ್ನೋದನ್ನೆಲ್ಲ ನೀವು ಜಸ್ಟ್ ಅದನ್ನು ಟ್ಯಾಲಿ ಮಾಡಿ ಚೆಕ್ ಮಾಡಿ ಅವ್ರಿಗೆ ವಾಪಸ್ಸು ಡೇಟಾ ಎಂಟ್ರಿ ಮಾಡಿ ಕಳಿಸುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ಮತ್ತೆ ನೀವು ನೋಡಿದ್ರೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಬೇಸಲ್ಲಿ ಇದು, ಅಂದರೆ ಫ್ರೀಲ್ಯಾನ್ಸರ್ ಬೇಸಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲಸದ ಬಗ್ಗೆ ತಿಳ್ಕೊಳೋದಕ್ಕೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಅಬೌಟ್ ದ ಜಾಬ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವಿಲ್ಲಿ ನೋಡಿದ್ರೆ, ವಿ ರೆಫರ್ ಕ್ಯಾಂಡಿಡೇಟ್ಸ್ ಟು ಇನ್ಫಿನ್ ದಟ್ ಕಲೆಕ್ಟ್ಸ್ ವಿತ್ ದ ವರ್ಲ್ಡ್ಸ್ ಲರ್ನಿಂಗ್ AI ರಿಸರ್ಚ್ ಲ್ಯಾಬ್ಸ್ ಟು ಬಿಲ್ಡ್ ಅ ಟ್ರೈನಿಂಗ್ ಡಿಜಿಟಲ್ AI ಮೋಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಈ ಕಂಪ್ನಿಯವರು ಕ್ಯಾಂಡಿಡೇಟ್ಸ್ನ ರೆಫರ್ ಮಾಡೋದು ಏನಕ್ಕೆ ಅಂದರೆ, ವರ್ಲ್ಡ್ ವೈಡ್ AI ಟ್ರೈನಿಂಗ್ಸ್ನ ಮಾಡ್ತಾ ಇದ್ದಾರೆ ಅಲ್ವಾ, ಅವರಲ್ಲಿ ಆ ಟ್ರೈನಿಂಗಿಗೆ ಯೂಸ್ ಆಗುವಂಥದ್ದು ಸ್ಟೆಪ್ಸ್ಗಳನ್ನ ಅಥವಾ
ಲೈಕ್ ರೋಲ್ಗಳನ್ನ ಇವರು ಕ್ಯಾಂಡಿಡೇಟ್ಸ್ನ ಹೈಯರ್ ಮಾಡಿ ಕೊಡ್ತೀವಿ ನಾವು ನಮ್ಮ ಕಂಪ್ನಿ ಕಡೆಯಿಂದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆರ್ಗನೈಸೇಷನ್ ನೋಡಿದ್ರೆ ಇಲ್ಲಿ ಮೆಕ್ರೋ ಅಂತ ಇದೆ. ಸೊ ಇಲ್ಲಿ ಲೇಬಲಿಂಗ್ದು ನಿಮ್ಮ ಕೆಲಸ ಆಗಿರುತ್ತೆ. ಲೈಕ್ ಲೇಬಲಿಂಗ್ ಅಂದರೆ ಅದೇ ನಾನು ನಿಮಗೆ ಹೇಳಿದೆ ಅಲ್ವಾ, ಏನಕ್ಕೆ ಗೂಗಲ್ಗಿಂತ ಚಾಟ್ ಜಿ ಪಿ ಟಿ ಬೆಟರ್ ಅನ್ನೋದನ್ನ ನೀವು ಲೇಬಲ್ ಮಾಡಿ ಕಳಿಸ್ತೀರಾ. ಲೈಕ್ ಲೇಬಲಿಂಗ್ ಅಂದರೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಅದಕ್ಕಿಂತ ಇದು ಏನಕ್ಕೆ ಬೆಟರ್, ಚಾಟ್ ಜಿ ಪಿ ಟಿ ಬೆಟರ್ ಅನ್ನೋದನ್ನ ನೀವೊಂದು ಲೇಬಲ್ ಮಾಡ್ತೀರಲ್ವ, ಲೈಕ್ ಬರಿತೀರಲ್ಲ, ಅದನ್ನೇ ಲೇಬಲಿಂಗ್ ಅಂತ ಇಲ್ಲಿ ಅವರು ಹೇಳ್ತಾ ಇರೋದು. ಆ ಲೇಬಲಿಂಗಿಗೆ ನೀವು ಪಾಯಿಂಟ್ಸ್ ಹಾಕಬೇಕಾಗಿರುತ್ತೆ. ಲೈಕ್ ಏನಕ್ಕೆ ಬೆಟರು, ಅದು ಫೀಚರ್ಸ್ ಏನಿದೆ, ಸ್ಟೆಪ್ಸ್ ಏನಿದೆ ಅನ್ನೋದು ನೀವು ಜಸ್ಟ್ ಅಲ್ಲಿ ಫಿಲ್ ಮಾಡಬೇಕು. ಆಲ್ರೆಡಿ ಅಲ್ಲಿರುತ್ತೆ, ನೀವು ಅದನ್ನು ಪಾಯಿಂಟ್ ಔಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇನ್ನಿಲ್ಲಿ ನೀವು ನೋಡಿದ್ರೆ ಟೈಪ್ ನೋಡಿದ್ರೆ ಅವರ್ಲಿ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಲ್ವಾ, ಅವರ್ಲಿ ನಿಮಗೆ $35 ಕೊಡ್ತಾ ಇದ್ದಾರೆ. ಸೊ ಅದು ಬಂದು 3170 ರೂಪೀಸ್ ಆಗುತ್ತೆ ಪರ್ ಅವರ್ಗೆ. 1 ಗಂಟೆ ನೀವು ಕೆಲಸ ಮಾಡಿದ್ರೆ ಅಷ್ಟು ಕೊಡ್ತಾ ಇದ್ದಾರೆ ಅಂತ, ಅದನ್ನ ಇಲ್ಲಿ ಅವರ್ಲಿ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ನೀವು ನೋಡಿದ್ರೆ ಮತ್ತೆ $25 $35 ನಿಮಗೆ ನಾವು ಪೇನ ಮಾಡ್ತೀವಿ ಅಂತ ಇಲ್ಲಿ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಮ ಲೈಕ್ ವರ್ಕ್ ಏನಾದ್ರು ನೀವು ಕಮ್ಮಿ ಮಾಡ್ತಾ ಇದ್ದೀರಾ, ಅಥವಾ ನೀವು ಕಳಿಸಿರೋಂಥ ರಿಪೋರ್ಟ್ ಅಷ್ಟು ಚೆನ್ನಾಗಿಲ್ಲ, ಡೇಟಾ ಕರೆಕ್ಟಾಗಿ ಎಂಟ್ರಿ ಮಾಡಿಲ್ಲ ನೀವು ಅಂದಾಗ ಅವರು $25 ಪರ್ ಅವರ್ ಕೊಡೋವಂಥ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇರೋವಂಥದ್ದು. ಜೊತೆಗೆ ಇಲ್ಲಿ ಲೊಕೇಶನ್ನ ನೋಡಿದ್ರೆ ರಿಮೋಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ ಇಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ನೋಡಿದ್ರೆ ನೀವು ಪಾರ್ಟ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ ಅಲ್ವಾ, ಇದು ಪಾರ್ಟ್ ಟೈಮ್ ಆಗಿ ವರ್ಕ್ ಆಗುತ್ತೆ ಅಂತ. 10 to 40 hours ವೀಕ್ಲಿ ಅಂತ ಕೊಟ್ಟಿದ್ದಾರೆ. ನೀವು ಒಂದು ವಾರದಲ್ಲಿ ಅಟ್ಲೀಸ್ಟ್ 10 hours ಆದರೂ ವರ್ಕ್ನ ಮಾಡಿರಬೇಕು. ಮ್ಯಾಕ್ಸಿಮಮ್ 40ವರೆಗೂ ಮಾಡಿದ್ರು ಓಕೆ, ಅದಕ್ಕಿಂತ ಜಾಸ್ತಿ ಮಾಡಿದ್ರು ಓಕೆ, ಅಟ್ಲೀಸ್ಟ್ 10 hours ಆದರೂ ನೀವು ಇಲ್ಲಿ ವರ್ಕ್ನ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಶಾರ್ಟ್ ಟರ್ಮ್ ಇರುತ್ತೆ ಮತ್ತು ವಿತ್ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಮಾರ್ನಿಂಗ್, ಆಫ್ಟರ್ನೂನ್, ನೈಟ್, ಈವ್ನಿಂಗ್ ಯಾವಾಗ ಬೇಕಾದರೂ ನೀವು ಕೆಲಸನ ಮಾಡ್ಬೋದು. ಅದಕ್ಕೆ ನಿಮಗೆ ರಿಸ್ಟ್ರಿಕ್ಟ್ ಮಾಡೋದಿಲ್ಲ ಅವರು. ಬಟ್ ವಾರದಲ್ಲಿ ಅಟ್ಲೀಸ್ಟ್ 10 hours ಆದರೂ ನೀವು ವರ್ಕ್ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೀವೇನಾದರೂ ಹೌಸ್ ವೈಫ್ ಇದ್ದೀರಾ ಅಥವಾ ವರ್ಕಿಂಗ್ ವುಮೆನ್ ಇದ್ದೀರಾ ಅಥವಾ ಮದರ್ ಇದ್ದೀರಾ ಅಂದರೆ ನಿಮ್ಮ ಪರ್ಸ್ನಲ್ ಕೆಲಸಗಳೆಲ್ಲ ಆದಮೇಲೆ ನೀವು ಫ್ರೀ ಆಗಿದ್ದಾಗ ಇಲ್ಲಿ ವರ್ಕ್ನ ಮಾಡ್ಕೊಳ್ಬೋದು. ಓಕೆನಾ? ಇಲ್ಲಿ ರಿಟೈರ್ಡ್ ಪರ್ಸನ್ಸ್ಗಳು ಕೂಡ ವರ್ಕ್ನ ಮಾಡ್ಬೋದು. ಯಾಕಂದರೆ ಯಾವುದೇ ರೀತಿ ಏಜ್ ಲಿಮಿಟ್ಸ್ನ ಅವರು ಕೊಟ್ಟಿಲ್ಲ, ಎಜುಕೇಷನ್ಸ್ನ ಅವರು ಕೊಟ್ಟಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಅಪ್ಲೈ ಮಾಡಿ ಟ್ರೈ ಮಾಡ್ಬೋದು. ಓಕೆ, ಇನ್ನು ಇಲ್ಲಿ ನಿಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಟ್ರೈನಿಂಗ್ ಸಪೋರ್ಟ್ ವಿಲ್ ಬಿ ಪ್ರೊವೈಡೆಡ್ ಅಂತ ಫಸ್ಟಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಅದು ಹೇಗೆ ವರ್ಕ್ನ ಮಾಡಬೇಕು, ಹೇಗೆ ಡೇಟಾ ಎಂಟ್ರಿ ಮಾಡಬೇಕು ಅನ್ನೋದೆಲ್ಲ ಗೊತ್ತಿಲ್ಲ ಅಂದರೆ ಅವರು ನಿಮಗೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಹೈಯರಿಂಗ್ನ ಮಾಡ್ತೀವಿ ನಾವು, ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಬರಲ್ಲ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇವ್ಯಾಲ್ಯೂಯೇಟ್ AI ಜನರೇಷನ್ ರೆಸ್ಪಾನ್ಸ್ ಬೇಸ್ಡ್ ಆನ್ ಕ್ವಾಲಿಟಿ ಅಕ್ರಾಸ್ ಆ್ಯಂಡ್ ಹೆಲ್ಪ್ಫುಲ್ನೆಸ್. ನಾನು ನಿಮ್ಗೆ ಹೇಳ್ದಲ್ಲ, AI ಜನರೇಟೆಡ್ನ ನೀವು ಲೈಕ್ ಟ್ಯಾಲಿ ಮಾಡಬೇಕಾಗಿರುತ್ತೆ. ಅದರ ಯಾವ ಬೇಸ್ ಮೇಲೆ ಅಂದರೆ ಕ್ವಾಲಿಟಿ ಬೇಸ್ ಮೇಲೆ ಮಾಡಬೇಕಾಗಿರುತ್ತೆ. ಹಾಗೆ ಹೆಲ್ಪ್ಫುಲ್ನೆಸ್, ಅದರಿಂದ ಎಷ್ಟು ಹೆಲ್ಪ್ ಆಗ್ತಾಯಿದೆ, ಅದ್ರ ಫೀಚರ್ಸ್ ಏನಿದೆ ಅನ್ನೋದ್ರ ಬೇಸ್ ಮೇಲೆ ನೀವು ಅದನ್ನು ಟ್ಯಾಲಿ ಮಾಡಿ ಲೇಬಲಿಂಗ್ನ ಕೊಡಬೇಕಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಫಸ್ಟಲ್ಲಿ. ಅದಾದಮೇಲೆ ಅಸೈನ್ ಪರ್ಫಾರ್ಮೆನ್ಸ್ ರ್ಯಾಂಕ್ಸ್ ಟು ಪ್ರೈಸ್ ಆ್ಯಂಡ್ ಸೆಟ್ ಅ ಮಾಡೆಲ್ ಔಟ್ಪುಟ್ ಅಕ್ರಾಸ್ ದ ಡಿಟೈಲ್ಡ್ ಗೈಡ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಇವಾಗ ನಾನು ನಿಮ್ಗೆ ಹೇಳಿದೆ ಅಲ್ವಾ, ನೀವು ರ್ಯಾಂಕಿಂಗ್ನ ಕೊಡಬೇಕಾಗಿರುತ್ತೆ. ಔಟ್ ಆಫ್ 10 ಚಾಟ್ ಜಿ ಟಿ ಪಿಗೆ ಎಷ್ಟು ಕೊಡ್ತೀರಾ ಅಥವಾ ಗೂಗಲ್ಗೆ ಎಷ್ಟು ಕೊಡ್ತೀರಾ ಅಂತ ಕೇಳಿದರೆ ನೀವು 10 ಅಥವಾ 5, 6 ಆ ರೀತಿಯಾದಂಥ ಮೆನ್ಷನ್ನ ಮಾಡಿರ್ತೀರ ಅಲ್ವಾ. ಏನಕ್ಕೆ ಅದನ್ನು ಮಾಡಿದ್ರಿ ಅನ್ನೋದನ್ನ ನೀವು ಹೇಳಬೇಕಾಗಿರುತ್ತೆ, ಡೇಟಾ ಎಂಟ್ರಿ ಮಾಡಿ ಕೊಡಬೇಕಾಗಿರುತ್ತೆ. ಅದು ಗೈಡ್ಲೈನ್ಸ್ ಮೂಲಕ ಅಂತ ಹೇಳಿದ್ದಾರೆ. ಸೊ ಕಂಪ್ನಿ ಕಡೆಯಿಂದ ನಿಮಗೆ ಗೈಡ್ಲೈನ್ಸ್ ಕೊಡ್ತಾರೆ, ಯಾವುದೆಲ್ಲ ಪಾಯಿಂಟ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೊಬೇಕು, ಯಾವುದನ್ನ ಇನ್ಕ್ಲೂಡ್ ಮಾಡ್ಕೊಳ್ಬಾರ್ದು ಅಂತ. ಅದು ಅಂದರೆ 5-10 ಪಾಯಿಂಟ್ಸ್ಗಳಿರುತ್ತೆ, ಅದನ್ನೆಲ್ಲ ನೀವು ಚೆಕ್ ಮಾಡಿ ಅದ್ರ ಮೇಲೆ ನೀವು ನೋಟ್ ಮಾಡಿ ಡೇಟಾ ಎಂಟ್ರಿ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ AI ಆ್ಯಪ್ಸ್ಗಳನ್ನ ಯೂಸ್ ಮಾಡಿ ಗೊತ್ತೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ದೆ ಅಲ್ವಾ ನಿಮಗೆ, ಗೂಗಲ್, ಚಾಟ್ ಜಿ ಪಿ ಟಿ, ಇವಾಗ ಲೈಕ್ ಇನ್ನೊಂದು ಯಾವುದೋ ಹೊಸ್ದಾಗೆಲ್ಲ ಬಂದಿದೆ ಅಲ್ವಾ ಕೆಲವೊಂದು AI ಆ್ಯಪ್ಸ್ಗಳು, ಅದನ್ನೆಲ್ಲ ನೀವು ಯೂಸ್ ಮಾಡಿ ಐಡಿಯಾ ಇರುತ್ತೆ. ಅದರಲ್ಲೇ ಯಾವುದು ಬೆಸ್ಟ್ ಅಂತ ನಿಮಗೆ ಅನಿಸುತ್ತೆ ಅದನ್ನು ರ್ಯಾಂಕಿಂಗ್ ಮಾಡಬೇಕಾಗಿರುತ್ತೆ. ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಅನ್ನೋದನ್ನ ಹಾಕ್ಬಿಟ್ಟು ಏನಕ್ಕೆ ಅದು ಫಸ್ಟಿಗೆ, ಸೆಕೆಂಡಿಗೆ ಏನಕ್ಕೆ ಆ ಆ್ಯಪ್ನ ಕೊಟ್ರಿ ಅನ್ನೋದನ್ನ ನೀವು ಮೆನ್ಷನ್ ಮಾಡೋವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಷ್ಟೇ. ಇಲ್ಲಿ ನೀವು ಸರಿನಾ ತಪ್ಪಾ ಅಂತ ಇಲ್ಲಿ ನಡೆಸ್ತಾ ಇಲ್ಲ. ಓಕೆನಾ? ನಿಮ್ಮ ಇಂಟ್ಯೂಯೇಷನ್ ಏನಿದೆ
ಓಕೆನಾ, ನಿಮಗೇನು ಸರಿ ಅನಿಸುತ್ತೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ. ಅದ್ರ ಬೇಸ್ ಮೇಲೆ ಅವರು ಚೆಕ್ನ ಮಾಡ್ಕೊತಾರೆ. ಓಕೆನಾ, ಯಾಕಂದರೆ ಇಲ್ಲಿ ಒಬ್ಬೊಬ್ರದ್ದು ಲೈಕ್ ಥಿಂಕಿಂಗ್ ಅಥವಾ ಯೂಸಸ್ ಬೇರೆ ಬೇರೆ ರೀತಿ ಇರುತ್ತೆ. ಸೊ ಅವ್ರಿಗೆ ಎಲ್ಲ ರೀತಿಯಾದಂಥ ಯೂಸಸ್ನ ನೋಡಿಕೊಂಡು ಪರ್ಫೆಕ್ಟ್ ಆಗಿರೋವಂಥ ಒಂದು ಎ ಐನ ರೆಡಿ ಮಾಡುವಂಥದ್ದು ಇವರ ಮೋಟಿವ್ ಆಗಿರುತ್ತೆ. ಸೊ ನಿಮ್ಮ ಲೈಕ್ ಪರ್ಫೆಕ್ಟ್ ಏನಿದೆ, ನೀವೇನು ಥಿಂಕ್ ಮಾಡ್ತೀರಾ ಅಥವಾ ನೀವೇನು ಪ್ರಿಫರ್ನ ಮಾಡ್ತೀರಾ ಅಲ್ವಾ, ಅದನ್ನು ನೀವು ಡೇಟಾ ಎಂಟ್ರಿ ಮಾಡಿ ಕಳಿಸ್ಬೋದು. ಅದು ತಪ್ಪಾಗಿದ್ರೂ ಸರಿ, ಏನಾಗಿದ್ರೂ ಓಕೆ, ಅವರು ಅಕ್ಸೆಪ್ಟ್ನ ಮಾಡ್ತಾರೆ. ಓಕೆನಾ, ಇಲ್ಲಿ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿದ್ರೆ ಪ್ರೊವೈಡ್ ಬ್ರೀಫ್ ರೈಟಿಂಗ್ ಎಕ್ಸ್ಪ್ಲನೇಷನ್ ಫಾರ್ ರ್ಯಾಂಕಿಂಗ್ ವೆನ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳಿದಾಗೆ ನೀವು ಫಸ್ಟ್ ಪ್ಲೇಸ್ಗೆ ಹಾಕಿರೋದಕ್ಕೆ ಏನು ರೀಸನ್, ಅದು ಏನಕ್ಕೆ ನೀವು ಫಸ್ಟ್ ಪ್ಲೇಸ್ಗೆ ಹಾಕಿದ್ರಿ, ಅದರ ಫೀಚರ್ಸ್ ಅಥವಾ ಟೈಪ್ ಮಾಡೋದಾ ಅಥವಾ ಅದು ಅದಾಗದೆ ಆಪ್ಷನ್ಸ್ನ ತೋರಿಸೋದಾ ಅಥವಾ ಸಿಂಪಲ್ಲಾಗಿ ಕೆಲವೊಂದು ಕ್ವೆಶನ್ಸಲ್ಲೇ ಅದು ಆನ್ಸರ್ನ ಕೊಟ್ಬಿಡುತ್ತಾ, ಈ ರೀತಿಯಾದಂಥ ಲೈಕ್ ಪಾಯಿಂಟ್ಸ್ ಏನದ್ರಿಂದ ತುಂಬ ಯೂಸ್ ಆಗ್ತಾಯಿದೆ ಅನ್ನೋದನ್ನ ಪಾಯಿಂಟ್ ಮಾಡಿ ನೀವು ಕಳಿಸ್ಬೇಕಾಗಿರುತ್ತೆ. ವೆನ್ ರಿಕ್ವೈರ್ಡ್ ಅಂತ ಕೇಳಿದ್ದಾರೆ. ಎಲ್ಲ ಟೈಮಲ್ಲೂ ಅಲ್ಲ, ಯಾವಾಗ ಬೇಕಾಗಿರುತ್ತೆ, ಯಾವಾಗ ನಾವು ಬೇಕು ಅಂತ ಕೇಳ್ತೀವಿ ಆ ಟೈಮಲ್ಲಿ ನೀವು ಅದನ್ನು ಪಾಯಿಂಟ್ ಔಟ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಈಸಿಯಾಗಿರುತ್ತೆ ಜಾಬ್, ತುಂಬ ಏನು ಕಷ್ಟ ಇರಲ್ಲ, ನಿಮಗೂ ಫನ್ ಇರುತ್ತೆ. ಲೈಕ್ ಟೈಮ್ ಪಾಸ್ ಆದಾಗೆ ಇಲ್ಲಿ ವರ್ಕ್ನ ಮಾಡಿಕೊಂಡು ನೀವು ಹೋಗ್ಬಿಡ್ಬೋದು. ಓಕೆನಾ, ಹಾಗೆ ಇಲ್ಲಿ ನೋಡಿದ್ರೆ ಫ್ಲ್ಯಾಗ್ ಕ್ಯಾಸ್ಟ್ ಆ್ಯಂಡ್ ಟಾಸ್ಕ್ ಇನ್ಕ್ಲೂಡ್ಸ್ ಆ್ಯಂಡ್ ಫಾಲೋ ವ್ಯಾಲ್ಯೂಟಿಂಗ್ ಲೇಬಲ್ಸ್ ಅಂತ ಕೊಡೆ. ಸೊ ಓಕೆ, ಇಲ್ಲಿ ಟಾಸ್ಕ್ ಮತ್ತು ಕ್ಯಾಸ್ಟ್ಗಳಿರುತ್ತೆ ಅಲ್ವಾ, ಅದರ ರಿಗಾರ್ಡಿಂಗ್ ನೀವು ಲೇಬಲಿಂಗ್ಸ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಂಟೈನ್ ಅಕ್ಯುರಸಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಅಕ್ರಾಸ್ ಲೇಬಲಿಂಗ್ ಟಾಸ್ಕ್. ಓಕೆ, ನೀವು ಕನ್ಸಿಸ್ಟೆನ್ಸಿ ಮತ್ತು ಅಕ್ಯುರೆಸಿನ ಮೇಂಟೈನ್ ಮಾಡಬೇಕಾಗುತ್ತೆ ಲೇಬಲಿಂಗ್ ಟಾಸ್ಕ್ ಮಾಡಬೇಕಾದ್ರೆ ಅಂತ ಹೇಳಿದ್ದಾರೆ. ಫಾರ್ ನಿಮಗೆ ಲೈಕ್ 10 AI ಆ್ಯಪ್ಸ್ನ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಓಕೆನಾ, ಆ 10 AI ಆ್ಯಪ್ಸಲ್ಲಿ ನೀವು ಆರ್ಡರ್ ವೈಸು ಹೋಗಿ ರ್ಯಾಂಕಿಂಗ್ ಅಥವಾ ಲೈಕ್ ಏನಂತಾರೆ ಲೇಬಲಿಂಗ್ನ ಮಾಡಬೇಕಾಗಿರುತ್ತೆ. ಸ್ಕಿಪ್ ಮಾಡುವಂಥದ್ದು ಅಥವಾ ಲೈಕ್ ತುಂಬ ಗ್ಯಾಪ್ ಕೊಡುವಂಥದ್ದು ಆ ರೀತಿಯಾದಂಥ ಕೆಲಸನ ಮಾಡಬೇಡಿ. ಆದಷ್ಟು ಕನ್ಸಿಸ್ಟೆನ್ಸಿಯಿಂದ ಅಥವಾ ಅಕ್ಯುರೆಸಿಯಾಗಿ ಕರೆಕ್ಟಾಗಿ ಲೈಕ್ ಒಂದು ಕಂಪ್ನಿನ ಬಿಟ್ಬಿಡೋದು, ಅಲ್ಲ ಕಂಪ್ನಿ ಅಂತ ಹೇಳೋಕ್ಕಲ್ಲ, ಒಂದು ಆ್ಯಪು ಅಥವಾ AI ಮಾಡೆಲ್ನ ಬಿಟ್ಬಿಟ್ಟು ಸ್ಕಿಪ್ ಆಗಿ ಜಸ್ಟ್ 9ಗೆ ರ್ಯಾಂಕಿಂಗ್ ಮಾಡಿ ಕೊಡುವಂಥದ್ದು, ಆ ರೀತಿಯಾದಂಥ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ಕಡೆ ಬಂದರೆ ಪ್ರೋ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಲೇಬಲಿಂಗ್, ಕಂಟೆಂಟ್ ಮಾಡರೇಟಿಂಗ್ ಆರ್ ರ್ಯಾಂಕಿಂಗ್ ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದರೂ ಡೇಟಾ ಲೇಬಲಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅಥವಾ ಕಂಟೆಂಟ್ ಮಾಡರೇಷನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ, ರ್ಯಾಂಕಿಂಗ್ ಫೀಲ್ಡಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಆಗುತ್ತೆ, ಪ್ರಿಫರ್ ನಾವು ಜಾಸ್ತಿ ನಿಮ್ಮನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಲೆಂಟ್ ಕಂಟೆಂಟ್ ಟಿಕ್ಕಿಂಗ್, ರೀಡಿಂಗ್ ಆ್ಯಂಡ್ ಅಟೆಂಟಿವ್ ಟು ಡೀಟೇಲ್. ಓಕೆ, ಇಲ್ಲಿ ನೀವು ಕ್ರ್ಯಾಕಿಂಗ್ ಥಿಂಕಿಂಗ್ ಬಗ್ಗೆ ನಿಮಗೆ ಲೈಕ್ ಪ್ಲಸ್ ಅಥವಾ ತುಂಬ ಜಾಸ್ತಿ ಇರಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತಿಲ್ಲದಿರೋ ಅಂಥ ವಿಷಯನೂ ಕೂಡ ತಿಳ್ಕೊಳ್ಬೇಕು. ನೀವು ತಿಳ್ಕೊಂಡು ಲೈಕ್ ತಿಳ್ಕೊಳೋದನ್ನು ನೀವೇ ಎಫರ್ಟ್ ಹಾಕಬೇಕು ಅಂತ ಅಲ್ಲ. ಕೆಲವೊಂದು ಆ್ಯಪ್ಸ್ಗಳ ಬಗ್ಗೆ ನಿಮಗೆ ಗೊತ್ತೇ ಇರೋದಿಲ್ಲ, ಅವರು ಆ ಡೀಟೇಲ್ಸ್ನ ಕೊಟ್ಟರು ಅಂದರೆ ನೀವು ನೋಡಬೇಕಾಗಿರುತ್ತೆ. ಓ ಹೌದಲ್ವಾ, ಈ ಪಾಯಿಂಟ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಿ ನಿಮಗೆ ಏನು ಅನಿಸುತ್ತೆ ಅದನ್ನು ಎಂಟ್ರಿ ಮಾಡಿ ಕಳಿಸ್ಬೇಕಾಗಿರುತ್ತೆ. ಆ ಥಿಂಕಿಂಗ್ ಎಬಿಲಿಟಿ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ಓದಿ ಮಾಡಿ ಕರೆಕ್ಟಾಗಿ ಫೀಚರ್ಸ್ಗಳನ್ನ ಅರ್ಥ ಮಾಡಿಕೊಂಡು ಆಮೇಲೆ ನೀವು ರ್ಯಾಂಕಿಂಗ್ನ ಕೊಡಬೇಕಾಗಿರುತ್ತೆ. ಅಟೆನ್ಷನ್ ಟು ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ಚಿಕ್ಕ ಚಿಕ್ಕ ವಿಷಯಗಳನ್ನ ಕರೆಕ್ಟಾಗಿ ಚೆಕ್ ಮಾಡಬೇಕಾಗಿರುತ್ತೆ. ಇದು AI ಮಾಡೆಲ್ಗೆ ಅಥವಾ ಟ್ರೈನಿಂಗ್ ಮಾಡೋದಕ್ಕೆ ಯೂಸ್ ಮಾಡೋದ್ರಿಂದ ನೀವು ಕೊಡುವಂಥ ಪ್ರತಿಯೊಂದು ರಿವ್ಯೂ ಅಥವಾ ಲೇಬಲಿಂಗು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರಿಗೆ. ಯಾಕಂದರೆ ಲೈಕ್ ರ್ಯಾಂಕಿಂಗ್ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ಅವರು ಚೇಂಜಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದರಿಂದ ಸರಿ ಇರೋದು ತಪ್ಪಾಗಬಾರ್ದು ಅನ್ನೋದು ಅವರ ಲೈಕ್ ಥಿಂಕಿಂಗ್ ಆಗಿರುತ್ತೆ. ಸೊ ಅಟೆನ್ಷನ್ ಟು ಡೀಟೇಲ್ ನಿಮಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಕಂಫರ್ಟಬಲ್ ವಿತ್ ಜಡ್ಜ್ಮೆಂಟ್ ಆ್ಯಂಡ್ ಅಬೆನ್ಮೆಂಟ್ ಟಾಸ್ಕ್ ಅಂತ. ಓಕೆ, ನಿಮ್ಮ ಥಿಂಕಿಂಗ್ ಅಥವಾ ನಿಮ್ಮ ಜಡ್ಜ್ಮೆಂಟ್ ನ್ಯಾರೋ ಥಿಂಕಿಂಗ್ ಆಗಿರಬೇಕು, ಕರೆಕ್ಟಾಗಿ ಇರಬೇಕು ನಿಮ್ಮ ಜಡ್ಜ್ಮೆಂಟು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಟಾಸ್ಕ್ಗಳನ್ನೆಲ್ಲ ಲೈಕ್ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಬೇಕು, ಕರೆಕ್ಟಾಗಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ನೀವು ಅಂತ ಹೇಳಿದ್ದಾರೆ. ಓಕೆನಾ, ಇನ್ನು ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಅಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಕೋಆರ್ಡಿನೇಟ್ ಆನ್ ಅ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಡಿಪೆಂಡೆಂಟಾಗಿ ವರ್ಕ್ನ ಮಾಡೋದಕ್ಕೆ ಆಗಬೇಕು. ಯಾಕಂದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಿಮ್ಮ ಮಾನಿಟರ್ ಮಾಡೋದಕ್ಕೆ ಅಥವಾ ನಿಮ್ಮನ್ನ ಯಾವಾಗಲೂ ಚೆಕ್ ಮಾಡೋದಕ್ಕೆ ಇಲ್ಲಿ ಯಾರೂ ಇರೋದಿಲ್ಲ.
ಜೊತೆಗೆ ಇಲ್ಲಿ ನಿಮ್ಮ ಲಾಗಿನ್ ಟೈಮಿಂಗ್ಸ್ ಇಲ್ಲ, ಲಾಗೌಟ್ ಟೈಮಿಂಗ್ಸ್ ಇಲ್ಲ, ಫಿಕ್ಸ್ಡ್ ಆರ್ಸ್ ಇಲ್ಲಿ ಇರೋದಿಲ್ಲ. ಫ್ಲೆಕ್ಸಿಬಲ್ ವರ್ಕಿಂಗ್ ಆರ್ಸ್ ಇರುತ್ತೆ. ನೀವು ಯಾವಾಗ ಫ್ರೀ ಆಗುತ್ತೆ, ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆ ಟೈಮಲ್ಲಿ ನೀವು ಇಲ್ಲಿ ವರ್ಕ್ನ ಮಾಡೋದ್ರಿಂದ ನೀವು ಇಂಡಿಪೆಂಡೆಂಟಾಗಿ ಕರೆಕ್ಟಾಗಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಇದು ಫ್ಲೆಕ್ಸಿಬಲ್ ಶೆಡ್ಯೂಲ್ ಆಗಿರುತ್ತೆ, ಯಾವಾಗ ಬೇಕಾದರೂ ನೀವು ಕೆಲಸನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನಾನು ನಿಮಗೆ ಹೇಳಿದಾಗೆ ಯಾರೆಲ್ಲ ಮದರ್ಸ್ ಇದ್ದೀರಾ ಅಥವಾ ಹೌಸ್ ವೈಫ್ಸ್ ಇದ್ದೀರಾ, ನಮ್ಮ ಇನ್ಕಮ್ನ ನಾವೇ ಮಾಡ್ಕೊಳ್ಬೇಕು, ನಾವು ಫ್ರೀ ಆಗಿದ್ದಾಗ ಮಾಡುವಂಥ ವರ್ಕ್ ನಮಗೆ ಬೇಕು ಅನ್ನೋರು ಇಲ್ಲಿ ಈಸಿಯಾಗಿ ಅಪ್ಲೈನ ಮಾಡಿ ಕೆಲಸ ಸಿಗಿದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರೋದ್ರಿಂದ, ಹಾಗೆ ನಿಮಗೆ ಮಾರ್ನಿಂಗೇ ಮಾಡಬೇಕು ಅಂತ ಅವ್ರು ಹೇಳಿಲ್ಲ, ನೈಟ್ ಕೂಡ ನೀವು ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಸೊ ನಿಮ್ಮ ಚಾಯ್ಸ್ ಆಗಿರುತ್ತೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಅಪ್ಲಿಕೇಶನ್ ಪ್ರೋಸೆಸ್ ಏನಿರುತ್ತೆ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಲೈಕ್ ಸಬ್ಮಿಟ್ ರೆಸ್ಯೂಮ್ ಅಂತ ಇದೆ. ಸೊ ನಿಮ್ಮ ರೆಸ್ಯೂಮ್ನ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಕಂಪ್ನಿಗೆ. ಅದಾದಮೇಲೆ ಅವರು ಮೇ ಬಿ ಆಸ್ಕ್ ಟು ಕಂಪ್ಲೀಟ್ ಅ ಬ್ರೀಫ್ ಅಸೈನ್ಮೆಂಟ್ ಫಾರ್ ಟಾಸ್ಕ್ ಫಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮೇ ಬಿ ಕೇಳಿದ್ರು ಕೇಳ್ಬೋದು ಅಥವಾ ಕೇಳ್ದೇನೂ ಇರ್ಬೋದು. ಏನು ಅಂದರೆ ಅಸೈನ್ಮೆಂಟ್ ಟಾಸ್ಕ್ ಫಿಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೀವು ಅಸೈನ್ಮೆಂಟ್ ಟಾಸ್ಕ್ನ ಮಾಡಬೇಕಾಗಿರುತ್ತೆ. ಅವ್ರು ಏನಾರು ಅಕಸ್ಮಾತಾಗಿ ಕೇಳಿದ್ರೆ, ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಸಬ್ಮಿಟ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬಂದು ನೀವು ಸಬ್ಮಿಟ್ ಫಾರ್ಮ್ನ ಸಬ್ಮಿಟ್ ಮಾಡಿದರೆ ಅಲ್ಲಿಗೆ ನಿಮ್ಮ ಕೆಲಸ ಮುಗಿಯುತ್ತೆ. ನೀವು ಅಕಸ್ಮಾತ್ ಅವರು ಅಸೈನ್ಮೆಂಟ್ ಕೇಳಿದ್ನ ನೀವು ಸಬ್ಮಿಟ್ ಮಾಡಿದರೆ ಅದು ಅವ್ರಿಗೆ ಇಂಪ್ರೆಸ್ ಆದರೆ ನೀವು ಮಾಡ್ಬೋದು, ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ. ಹಾಗೆ ನಿಮ್ಮ ರೆಸ್ಯೂಮ್ ಮ್ಯಾಚ್ ಆಗುತ್ತೆ, ಅಪ್ಡೇಟೆಡ್ ಇದೆ, ನೀವು ಅಪ್ಡೇಟ್ ಇದ್ದೀರಾ ಅನ್ನೋದಾದರೆ ಅವರು ನಿಮ್ಮನ್ನ ಹೈಯರಿಂಗ್ನ ಮಾಡ್ತಾರೆ. ಓಕೆನಾ, ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಶಾರ್ಟಾಗಿ ಹೇಳ್ಬೇಕಂದ್ರೆ ಏನೂ ಇಲ್ಲ, AI ಮಾಡೆಲ್ಸ್ ಅಥವಾ ಆ್ಯಪ್ಸ್ಗಳ ಬಗ್ಗೆ ನೀವು ರ್ಯಾಂಕಿಂಗ್ ಅಥವಾ ಲೇಬಲಿಂಗ್ನ ಕೊಡಬೇಕಾಗಿರುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಂಪ್ನಿ ಕಡೆಯಿಂದ ನಿಮಗೆ ಕೊಟ್ಬಿಟ್ಟಿರ್ತಾರೆ ಆಲ್ರೆಡಿ. ಅಕಸ್ಮಾತ್ ನಿಮ್ಗೇನಾದ್ರು ನಮಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಇದು ತುಂಬ ಕಷ್ಟ ಇದೆ ಅನಿಸುತ್ತೆ, ಆಗೋದಿಲ್ಲ ಅಂದರೆ ನೀವು ಅಪ್ಲೈನ ಮಾಡಿ ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಹೇಗೆ ಮಾಡಬೇಕು, ನೀವೇನೆಲ್ಲ ನೋಡಬೇಕು, ಏನು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು ಅನ್ನೋದು ಎಲ್ಲನೂ ಕೂಡ ಕಂಪ್ನಿ ಕಡೆಯಿಂದನೇ ಹೇಳ್ಕೊಡ್ತಾರೆ. ಅದಾದಮೇಲೆ ಅವ್ರು ಹೇಳ್ಕೊಟ್ಟಾಗೆ ನೀವು ಮಾಡ್ತಾ ಹೋಗ್ಬೋದು. ನಿಮ್ಮ ಆನ್ಬೋರ್ಡಿಂಗ್ ನೀವು ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೂ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅಂತ ಅಥವಾ ಗೊತ್ತಾಗಿಲ್ಲ ಅಂದರೆ ಕಂಪ್ನಿಯವರೇ ನಿಮಗೆ ಸಪೋರ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ, ಇನ್ನು ಇದು ಬಂದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ಸ್ ಇರುತ್ತೆ, ಹಾಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಪಾರ್ಟ್ ಟೈಮ್ ಆಗಿ ಕೂಡ ನೀವು ಇದನ್ನು ಮಾಡ್ತಾ ಹೋಗ್ಬೋದು. ನಿಮ್ಮ ಸ್ಯಾಲ್ರಿ ಕಡೆ ಬಂದರೆ ಇದು ಪರ್ ಅವರ್ ಬೇಸಲ್ಲಿ ಲೈಕ್ ಸ್ಯಾಲ್ರಿನ ಪೇ ಮಾಡ್ತಾ ಇದ್ದಾರೆ. 3170 ರೂಪೀಸ್ ಪರ್ ಅವರ್ ಕೊಡ್ತಾ ಇದ್ದಾರೆ. ಓಕೆನಾ, ಪರ್ ಡೇ ಅಥವಾ ಪರ್ ಮಂತ್ ಅಲ್ಲ, ಪರ್ ಅವರ್, 1 ಗಂಟೆಗೆ ನಿಮಗೆ 3170 ರೂಪೀಸ್ನ ಕೊಡ್ತಾ ಇದ್ದಾರೆ. ನೀವು ಎಷ್ಟು ಅವರ್ಸ್ ಇಲ್ಲಿ ಕೆಲಸ ಮಾಡ್ತೀರಾ ಅಷ್ಟು ಅವರ್ಸ್ ಕೂಡ ನಿಮ್ಗೆ ಇಲ್ಲಿ ಅಮೌಂಟು ಪ್ಲಸ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ, ಇನ್ನು ಇಲ್ಲಿ ಎಜುಕೇಷನ್ಸ್ ಮೇಲೆ ಅವರು ಏನು ಮೆನ್ಷನ್ ಮಾಡಿಲ್ಲ. ಸೊ ಇದೇ ಎಜುಕೇಷನ್ ಮಾಡಿರಬೇಕಂತ ಏನು ಮೆನ್ಷನ್ ಮಾಡಿಲ್ಲ. ನೀವೇನಾದ್ರು 12th ಪಾಸ್ ಆಗಿದ್ದೀರಾ ಅಥವಾ ಡಿಗ್ರಿ, ಡಿಪ್ಲೊಮೊ ಈ ರೀತಿ ಏನೇ ಪಾಸ್ ಆಗಿದ್ದರೂ ಇಲ್ಲಿ ಅಪ್ಲೈನ ಮಾಡಿ. ಓಕೆನಾ, ಅದಾದಮೇಲೆ ಏಜ್ ಲಿಮಿಟ್ಸ್ ಕೂಡ ಅವರು ಕೊಟ್ಟಿಲ್ಲ. ಸೊ ನಿಮ್ಮ ಏಜ್ ಏನಾದರೂ ಆಗಿರಲಿ, ಲೈಕ್ ರಿಟೈರ್ಡ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡಿ ಟ್ರೈ ಮಾಡಿ. ಓಕೆನಾ, ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ಅದು ತೊಗೊಂಡೋಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಲೈಕ್ ನಿಮ್ಮ ಫುಲ್ ನೇಮ್, ನಿಮ್ಮ ಇಮೇಲ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಹಾಗೆ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ID-ನ ಇಲ್ಲಿ ಹಾಕಬೇಕಾಗಿರುತ್ತೆ. ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ID ಇದ್ದೇ ಇರುತ್ತೆ, ಯಾಕಂದರೆ ಅದೇ ಆ್ಯಪಿಂದನೇ ನೀವು ಅಪ್ಲೈ ಮಾಡ್ತಿರೋದ್ರಿಂದ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ID ಇರುತ್ತೆ. ಅದನ್ನು ಕಾಪಿ ಪೇಸ್ಟ್ ಮಾಡಿ ಲೈಕ್ ನಿಮ್ದೇನಾದ್ರು ಲಿಂಕ್ಡ್ಇನ್ ಪ್ರೊಫೈಲ್ ID ಇಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಲಿಂಕ್ಡ್ಇನ್ ಪ್ರೊಫೈಲ್ ID ಅಂತ ಹಾಕಿದ್ರೆ ಅದು ಎಕ್ಸಿಟ್ ಆಗುತ್ತೆ. ಜಸ್ಟ್ ನಿಮ್ಮ ಫುಲ್ ನೇಮ್ ಹಾಕಬೇಕಾಗಿರುತ್ತೆ, ಇಮೇಲ್, ಮೊಬೈಲ್ ನಂಬರ್ನ ಹಾಕಿ ಸ್ಟಾರ್ಟ್ ಅಂತ ಕೊಟ್ಟರೆ ನಿಮ್ಮ ಅಸೈನ್ಮೆಂಟ್ಸು ಅಥವಾ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ ಕೇಳಿರುವಂಥ ಡೀಟೇಲ್ಸ್ನ ಹಾಕಿ ನಿಮಗೆ ಒಂದ್ಸಲ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ಅವರು ಕೇಳಿರುವಂಥ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಮೇಲೆ ಇಲ್ಲಿ ಸ್ಟಾರ್ಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇದು ಈ ರೀತಿಯಾದಂಥ ಇಂಟರ್ಫೇಸ್ನ ತೋರಿಸುತ್ತೆ. ಜಸ್ಟ್ ಇಲ್ಲಿ ಲಾಗಿನ್ ಅಂತ ನೀವು ಕೊಡಬೇಕಾಗಿರುತ್ತೆ. ಅದಾದಮೇಲೆ ಚೆಕ್ ಯುವರ್ ಇನ್ಬಾಕ್ಸ್ ಅಂತ ಕೊಡುತ್ತೆ. ಸೊ ನೀವು ಕೊಟ್ಟಿರೋಂಥ ಇಮೇಲ್ಗೆ ಲೈಕ್ ಇನ್ನೊಂದು ಸಲ ನೀವು ಆ್ಯಡ್ ಮಾಡೋ ಹಾಗಿದ್ರೆ ಆ್ಯಡ್ನ ಮಾಡ್ಬೋದು. ನಾನು ಇಲ್ಲಿ ಒಂದು ಸಲ ಆ್ಯಡ್ ಮಾಡಿ ಲೈಕ್ ಚೆಕ್ ಮಾಡ್ತೀನಿ.
ಓಕೆ, ಜಸ್ಟ್ ಅ ಮಿನಿಟ್. ಇಲ್ಲಿ ನಾವು ಕೊಟ್ಟಿರೋ ಅಂಥ ಇಮೇಲ್ಗೆ ಅವರ ಕಡೆಯಿಂದ ಒಂದು ಮೇಲ್ ಬಂದಿರುತ್ತೆ. ಅದನ್ನು ನೀವು ಲೈಕ್ ಕ್ರಿಯೇಟ್ ಅಂತ ಅದೇನು ಆಪ್ಷನ್ ಕೊಟ್ಟಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ನನ್ನ ಲ್ಯಾಪ್ಟಾಪಲ್ಲಿ ಆ ಇಮೇಲ್ ಇಲ್ಲದೆ ಇರೋದ್ರಿಂದ ನಾನು ತೋರ್ಸೋಕ್ಕಾಗ್ತಾಯಿಲ್ಲ. ಜಸ್ಟ್ ನೀವು ಅದನ್ನು ಟ್ರೈ ಮಾಡ್ಬೋದು. ಓಕೆನಾ? ಅದಾದಮೇಲೆ ಇಲ್ಲಿ ನಿಮಗೆ ಇಮೇಲ್ಗೆ ಕನ್ಫರ್ಮೇಷನ್ಗೆ ಅದು ಪಾಸ್ವರ್ಡ್ ಅಥವಾ ಪ್ರೋಸೆಸ್ನ ಸೆಟ್ ಮಾಡೋದಕ್ಕೆ ಹೇಳುತ್ತೆ. ನೀವಿಲ್ಲಿ ಅದನ್ನು ಸೆಟ್ನ ಮಾಡ್ಕೊಬೋದು. ಓಕೆ, ಇಲ್ಲಿ ನೀವು ಆ ಪಾಸ್ವರ್ಡ್ನ ಸೆಟ್ ಮಾಡಿದಾದ್ಮೇಲೆ ಅದು ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸುತ್ತೆ. ಓಕೆನಾ? ಇಲ್ಲಿ ಅವರು ಮೊಬೈಲಿಂದನೇ ನಿಮ್ಮ ಇಮೇಲ್ ಐ ಡಿಗೆ ಅವರು ಒಂದು ಲಿಂಕ್ ಥರದ ಫಾರ್ಮ್ನ ಕಳಿಸ್ಕೊಡ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ನೆಕ್ಸ್ಟ್ ಇಂಟರ್ಫೇಸ್ನ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವಿಲ್ಲಿ ಅದನ್ನು ಮೊಬೈಲಿಂದ ಮಾಡೋದ್ರಿಂದ ಈ ಲ್ಯಾಪ್ಟಾಪಲ್ಲಿ ಓಪನ್ ಆಗ್ತಾಯಿಲ್ಲ. ಸೊ ನೀವು ನಿಮ್ಮ ಮೊಬೈಲಲ್ಲಿ ಟ್ರೈನ ಮಾಡ್ಬೋದು. ಬಟ್ ನಾನು ಅದಕ್ಕೆ ಏನು ನೆಕ್ಸ್ಟ್ ಪ್ರೋಸೆಸ್ ಇದೆ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಲೈಕ್ ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ನ ಸೆಂಡ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡೋದಕ್ಕೆ ಅಥವಾ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ನಿಮ್ಮ ರೆಸ್ಯೂಮ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಜನ್ರೇಟ್ ಇಂಟರ್ವ್ಯೂ ಅಂತ ಇದೆ. ಲೈಕ್ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಅದು ಆ್ಯಪ್ಸ್ ಯಾವುದು ಬೆಟರ್ ಅನ್ನೋದು ನಿಮ್ಮ ಇಂಟ್ಯೂಷನ್ ಏನಿದೆ ಅದನ್ನು ಅಥವಾ ನಿಮ್ಮ ಲೈಕ್ ಥಿಂಕಿಂಗ್ ಏನಿದೆ ಅದನ್ನು ನೀವು ಅಲ್ಲಿ ಹೇಳಬೇಕಾಗಿರುತ್ತೆ, ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ನೀವು ಆ್ಯಕ್ಚುಲಾಗಿ ಏನು ವರ್ಕ್ ಮಾಡಬೇಕಾಗಿರುತ್ತೆ ಅದನ್ನಲ್ಲಿ ಸ್ಯಾಂಪಲ್ನ ನೀವು ತೋರಿಸ್ಬೇಕಾಗಿರುತ್ತೆ. ಹಾಗೆ ಇಲ್ಲಿ ವರ್ಕ್ ಅನ್ನೋದನ್ನ ಇದೆ ಹೇಳ್ತಾ ಇದೆ ಲಾಸ್ಟಲ್ಲಿ. ಸೊ ನಿಮ್ಮ ಲೈಕ್ ಏನಂದರೆ ನಿಮ್ಗೇನು ಅದ್ರ ಬಗ್ಗೆ ಗೊತ್ತಿದೆ ಆ್ಯಪ್ ಬಗ್ಗೆ ಅಥವಾ ಅವ್ರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಮೇಲೆ ನಿಮ್ಗೆ ಯಾವುದು ಬೆಟರ್ ಅನಿಸುತ್ತೆ ಅದನ್ನು ನೀವು ಅಲ್ಲಿ ರೆಸ್ಯೂಮ್ನ ಅಪ್ಡೇಟ್ ಮಾಡಿದ್ಮೇಲೆ ಇಲ್ಲಿ ಜನ್ರೇಟ್ ಇಂಟರ್ವ್ಯೂ ಅಲ್ಲಿ ನೀವು ಅದನ್ನು ಹಾಕ್ಬೋದು. ಅಥವಾ ಅವರ ಕಡೆಯಿಂದ ಕಾಲ್ ಅಥವಾ ಲೈಕ್ ಇಂಟರ್ವ್ಯೂ ಶೆಡ್ಯೂಲ್ ಲಿಸ್ಟ್ನ ನಿಮಗೆ ಇಮೇಲಲ್ಲೇ ಸೆಂಡ್ ಮಾಡ್ಬೋದು. ಸೊ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ನನಗೆ ಇಲ್ಲಿ ಅದು ಓಪನ್ ಆಗದೇ ಇರೋದ್ರಿಂದ ಲ್ಯಾಪ್ಟಾಪಲ್ಲಿ ಅಥವಾ ಈಗ ಅದು ಓಪನ್ ಆಗದೆ ಇರೋದ್ರಿಂದ ನಾನು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಅಕಸ್ಮಾತ್ ಅದೇನಾದ್ರು ಓಪನ್ ಆಯಿತು ಅಂದರೆ ನಾನು ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ನಾನು ನಿಮಗೆ ಇಲ್ಲಿ ಅಪ್ಲೋಡ್ನ ಮಾಡ್ತೀನಿ. ಬಟ್ ಅಲ್ಲಿವರೆಗೂ ಮೀನ್ ವೈಲ್ ನೀವು ಇಲ್ಲಿ ಇದನ್ನು ಟ್ರೈ ಮಾಡ್ಬೋದು. ಸೊ ಆದಷ್ಟು ಕರೆಕ್ಟಾಗಿ ಅವ್ರು ಕೊಟ್ಟಿರೋವಂಥ ಇನ್ಫಾರ್ಮೇಷನ್ಸ್ನ ಚೆಕ್ ಮಾಡಿ ನೀವು ಅಲ್ಲಿ ರೆಸ್ಯೂಮ್ನ ಅಥವಾ ಏನಿದೆ ಅಸೈನ್ಮೆಂಟ್ನ ಅದನ್ನು ಸಬ್ಮಿಟ್ನ ಮಾಡಿ ಚೆಕ್ ಮಾಡಿ ಎಲ್ಲ ಕ್ಲಿಯರಾಗಿ ನೋಡಿ ಅದ್ರ ಫೀಚರ್ಸ್ನೆಲ್ಲ ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ನೀವಿಲ್ಲಿ ಹಾಕಿ. ಇಲ್ಲಿ ಸೆಲೆಕ್ಟನ್ನು ಮಾಡುವಂಥದ್ದು ನೀವು ಕೊಡುವಂಥ ಅಸೈನ್ಮೆಂಟ್ಸ್ ಮೇಲೇ ಅವರು ಇಲ್ಲಿ ಸೆಲೆಕ್ಷನ್ನ ಮಾಡ್ತಾರೆ. ಸೊ ಇದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೇಗೆ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡ್ತೀರಾ ಅದ್ರ ಮೇಲೆ ಅವರು ನಿಮ್ಮನ್ನ ಹೈಯರ್ ಮಾಡಬೇಕಾ ಬೇಡವಾ ಅಂತ ನೋಡ್ತಾರೆ. ಸೊ ಚೆನ್ನಾಗಿ ಅಸೈನ್ಮೆಂಟ್ಸ್ನ ಮಾಡಿ ಗಮನ ಇಟ್ಟು ಅದನ್ನು ಓದಿ ಮಾಡಿ ಅಟೆಂಡ್ನ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.